ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇವತ್ತು ಆಕ್ಯುಪ್ರೆಷರಲ್ಲಿ ಯಾವ ಪಾಯಿಂಟ್ ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರ ಇದೆ ಅಂತ ತೋರಿಸ್ತೀನಿ. ಗ್ಯಾಸ್ಟ್ರಿಕ್ ಅಂದರೆ ತುಂಬ ಜನಕ್ಕೆ ಸಮಸ್ಯೆ ಇರುತ್ತೆ. ಮಾತ್ರೆಗಳು ನುಂಗ್ತೀರಾ, ಇನ್ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಇದನ್ನೆಲ್ಲ ಮೇಂಟೈನ್ ಮಾಡಬೇಕು. ಕೆಲವೆಲ್ಲ ಎಕ್ಸಸೈಸ್ ಮಾಡ್ಕೋಬೇಕು, ಕಪಾಲಭಾತಿ ಅದೆಲ್ಲ ಮಾಡಿಕೊಂಡ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಈಗ ಆ ಪಾಯಿಂಟನ್ನು ತೋರಿಸ್ತೀನಿ ನೋಡಿ. ಈ ಪಾಯಿಂಟ್ ಏನಿದೆ ನೋಡಿ, ಈ ಭಾಗ ಈ 4 ಬೆರಳಿಂದ ನೋಡಿ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. ಹೀಗೆ ಈ ಏರಿಯಾ ಪೂರ್ತಿ ಮಾಡ್ಕೋಬೇಕು ನೋಡಿ. ಹೀಗೆ ಈ ಥರ ಮಾಡ್ಕೊಳ್ತಾ ಇದ್ದಾಗ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು ಅಂತಂದರೆ ತೇಗ್ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಸ್ವಲ್ಪ ಸಮಸ್ಯೆ ಇತ್ತು ಅಂದರೆ ಸ್ವಲ್ಪ ತೇಗ್ ಬರುತ್ತೆ. ಜಾಸ್ತಿ ಸಮಸ್ಯೆ ಇತ್ತು ಅಂದರೆ ತುಂಬ ಮೇಲೆ ತೇಗ್ ಬರುತ್ತೆ. ಅದು ಒಳ್ಳೆಯದೇನೆ. ಇದನ್ನು ಮಾಡ್ಕೊಳ್ಳಿ. ಈ ಕೈನೂ ಹಾಗೆ ಮಾಡ್ಕೋಬೇಕು ನೋಡಿ. ಈ ಪಾಯಿಂಟ್ ಇಲ್ಲಿಂದ ಈ ಭಾಗ ಇದೆಯಲ್ಲ, ಇಲ್ಲಿಂದ ಈ ಥರ ಮಾಡ್ಕೋಬೇಕು. ಹೀಗೆ ಈ ಥರ ಮಾಡ್ಕೊಂಡಾಗ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಉಪ್ಪು, ಹುಳಿ, ಖಾರ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ಮಸಾಲೆ ಪದಾರ್ಥ ಎಲ್ಲನ. ಜೊತೆಗೆ ಇದನ್ನು ಮಾಡ್ಕೊಳ್ತೀರ ನೋಡಿ, ಅದ್ರ ಜೊತೆಗೆ ಈ ಮುದ್ರೆನೂ ಮಾಡ್ಕೊಳ್ಳಿ. ಇದು ಪೃಥ್ವಿ ಮುದ್ರೆ ಅಂತ ಹೇಳಿ. ಈ ಉಂಗುರದ ಬೆರಳಿನ ಮೂಲಕ್ಕೆ, ಬುಡಕ್ಕೆ ಈ ಕೈನ ಹೆಬ್ಬೆರಳಿನ ತುದಿಗಳನ್ನು ಒತ್ತಬೇಕು. ಹೀಗೆ ಈ ಥರ ಒತ್ಕೊಂಡು ಈ ಥರ ಕೂತ್ಕೊಂಡಾಗ ಸ್ವಲ್ಪ ಹೊತ್ತು 1 ನಿಮಿಷ 2 ನಿಮಿಷ ಈ ಥರ ಕೂತ್ಕೋಬೋದು. ಅವಾಗೇನಾಗುತ್ತೆ, ಇಲ್ಲಿ ಪ್ರೆಷರ್ ಸಿಗುತ್ತೆ ನೋಡಿ. ಈ ಪೃಥ್ವಿ ಮುದ್ರ ತುದಿಗೆ ಒತ್ತಿದಾಗ ಏನಾಗುತ್ತೆ, ಉಂಗುರದ ಬೆರಳಿನ ಮೂಲಕ್ಕೆ, ಆವಾಗ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಇದನ್ನು ಉಪಯೋಗ ಪಡ್ಕೊಳ್ಳಿ. ಅದ್ರ ಜೊತೆ ಕೆಲವು ಆಸನಗಳು ಮಾಡಬೇಕು, ಬೇರೆದೆಲ್ಲ ಆಸನಗಳು, ಪ್ರಾಣಾಯಾಮ, ಶೀತಲಿ ಮಾಡಿಕೊಂಡ್ರು ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಶೀತಲಿನೂ ತೋರಿಸಿದ್ದೀನಿ ಬೇರೆ ವಿಡಿಯೋಗಳಲ್ಲಿ. ಎಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿದೆ. ಎಲ್ಲದನ್ನು ನೋಡ್ಕೊಂಡಾಗ ನಿಮಗೆ ಪ್ಲೇಲಿಸ್ಟಲ್ಲಿ ಹುಡುಕಿದ್ರೆ ಸಿಗುತ್ತೆ. ಅದನ್ನೆಲ್ಲ ಉಪಯೋಗ ಪಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ. ನನಗೇನು ಗೊತ್ತಿದೆ ಅದು ಉಪಯೋಗ ಆಗೋಂಥದ್ದು ಅಂದರೆ ನನ್ನ ಸ್ಟೂಡೆಂಟ್ಸ್ಗೆ ಉಪಯೋಗ ಆಗಿರೋಂಥದ್ದು, ನನಗೂ ಉಪಯೋಗ ಆಗಿದ್ದರೆ ಮಾತ್ರ ನಾನು ಹೇಳ್ತೀನಿ. ತಪ್ಪು ಮಾಹಿತಿ ಎಲ್ಲ ಕೊಡಲ್ಲ. ಇದನ್ನು ಮಾಡ್ಕೊಳ್ಳಿ, ನಿಮಗೆ ಅದು ಅನುಭವಕ್ಕೆ ಬರುತ್ತೆ. ಅದು ಉಪಯೋಗ ಆದಮೇಲೆ ಏನಂತ ಕಮೆಂಟ್ಸ್ ಹಾಕಿ ಬೇರೆಯವ್ರಿಗೂ ಶೇರ್ ಮಾಡಿ. ಇದ್ರ ಉಪಯೋಗ ಪಡ್ಕೊಳ್ಳಿ. ಎಲ್ಲರೂ ಆರೋಗ್ಯವಾಗಿರಿ. ನಮಸ್ತೆ.